ಫ್ರೆಂಡ್ಸ್, ಪಾಲಕ್ ಮಶ್ರೂಮ್ ಮಾಡ್ತಾಯಿದ್ದೇನೆ. ಕುದೀತಿರುವ ನೀರಿಗೆ ಮಶ್ರೂಮನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು, ಸಾಫ್ಟ್ ಆಗೋ ತನಕ. ನಂತರ ಇದನ್ನು ತೆಗೆದು ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಜೊತೆ ನೈಸ್ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ರೆಡಿ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಪಾಲಕ್ ಮಶ್ರೂಮಿಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೇನೆ. ಇದಕ್ಕೆ ನಾನು ಬೇಯಿಸಿರುವ ಪಾಲಕ್ ಇದನ್ನು ಮಿಕ್ಸಿ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಒಂದು ಸಣ್ಣ ಶುಂಠಿ ತುಂಡು, ಒಂದು 6-7 ಬೆಳ್ಳುಳ್ಳಿ ಬೀಜ, 2 ಲವಂಗ, 2 ಏಲಕ್ಕಿ, ಇಷ್ಟೊಂದು ಚಕ್ಕೆ ತುಂಡು, 2 ಕಾಯಿ ಮೆಣಸು, ಇವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸ್ ಗ್ರೈಂಡ್ ಮಾಡಿ ತರ್ತೇನೆ ಪೇಸ್ಟ್ ಮಸಾಲ. ಫ್ರೆಂಡ್ಸ್, ಇದರ ಜೊತೆನೆ ಒಂದು 7-10 ಗೋಡಂಬಿ ಬೀಜನೂ ಉಂಟು ಇದರಲ್ಲಿ. ಸ್ವಲ್ಪ ನೀರು ಹಾಕಿ ನೈಸ್ ಗ್ರೈಂಡ್ ಮಾಡಿ ತರ್ತೇನೆ. ಫ್ರೈ ಮಾಡಲಿಕ್ಕೆ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಕೊಂಡಿದ್ದೇನೆ. ಒಂದು 3 ಸ್ಪೂನ್ ಹತ್ರ ಎಣ್ಣೆ ಉಂಟು. ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಇದಕ್ಕೆ ಈರುಳ್ಳಿ ಕೊಚ್ಚಿಟ್ಟದ್ದು ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗ್ತದೆ. ಫ್ರೆಂಡ್ಸ್, ಇದರಲ್ಲೇ ಅರ್ಧ ಸ್ಪೂನ್ ಜೀರಿಗೆನೂ ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಬೇಗ ಬೇಯ್ತದೆ ಅಂತ, ಫ್ರೈ ಆಗ್ತದೆ. ಫ್ರೆಂಡ್ಸ್, ಇದರಲ್ಲಿ ನೆಕ್ಸ್ಟ್ ಮಶ್ರೂಮ್ ಹಾಕ್ತಾಯಿದ್ದೇನೆ. ಒಂದು 200 ಗ್ರಾಮ್ ಹತ್ರ ಮಶ್ರೂಮ್ ಉಂಟು, ಎಲ್ಲ ಹಾಕ್ತಾಯಿದ್ದೇನೆ. ಸ್ವಲ್ಪ ರುಚಿಗೆ ಸಕ್ಕರೆ ಹಾಕ್ತೇನೆ, ಟರ್ಮರಿಕ್ ಪೌಡರ್, ಗರಂ ಮಸಾಲ. ನಿಮಗೆ ಬೇಕಾದರೆ ಚಿಲ್ಲಿ ಪೌಡರ್ನು ಹಾಕ್ಬೋದು. ನನಗೆ ಇಷ್ಟು ಸಾಕು ಖಾರ, ನಿಮಗೆ ಬೇಕಾದರೆ ಹಾಕ್ಬೋದು. ನಾನು ಇಷ್ಟೆಲ್ಲ ಹಾಕಿ ಬರ್ತೇನೆ. ಟರ್ಮರಿಕ್, ಸ್ವಲ್ಪ ಸಕ್ಕರೆ, ಸ್ವಲ್ಪ ಮೊಸರು ಬೇಕಾಗ್ತದೆ. ಮೂರು ಸ್ಪೂನ್ ಮೊಸರು. ಫ್ರೆಂಡ್ಸ್, ಗ್ರೈಂಡ್ ಮಾಡಿಟ್ಟ ಮಸಾಲ ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗುವವರೆಗೆ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಫ್ರೆಶ್ ಇದು ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೊಸರು ಹಾಕಿದ್ದೇನೆ, 2 ಸ್ಪೂನ್.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ, ಸಕ್ಕರೆ ಹಾಕಿದ್ದೇನೆ, ಟರ್ಮರಿಕ್ ಪೌಡರ್, ಗರಂ ಮಸಾಲ ಇಷ್ಟೆಲ್ಲ ಹಾಕಿ 2 ಸ್ಪೂನ್ ಮೊಸರು ಹಾಕಿದ್ದೇನೆ, ಕಸೂರಿ ಮೇಥಿ. ಈಗ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಕೋಕೋನಟ್ ಮಿಲ್ಕ್ ಪುಲಾವ್ ಮಾಡ್ತಾ ಇದ್ದೇನೆ. ಬರೀ ಬಟಾಣಿ ಪುಲಾವ್. ಇದರಲ್ಲಿ 1.5 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಇದೆ, ಸ್ವಲ್ಪ 1 ಮುಷ್ಟಿ ಬಟಾಣಿ, 2 ಈರುಳ್ಳಿ. ಇದಕ್ಕೆ ಪಲಾವ್ ಹಾಕುವ ಸಾಮಾನುಗಳಿದೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ 2 ತೊಗೊಂಡಿದ್ದೇನೆ. ಮತ್ತು 4 ಪೆಪ್ಪರ್ ತೊಗೊಂಡಿದ್ದೇನೆ. ಖಾರಕ್ಕೆ ಒಂದೇ 1 ಕಾಯಿ ಮೆಣಸು ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಸ್ವಲ್ಪ ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾದರೆ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಮತ್ತು ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಗರಂ ಮಸಾಲ, ಪುಲಾವ್ ಪೌಡರ್, ನೆನೆ ಹಾಕಿರುವ ಸೋನಾ ಮಸೂರಿ ಅಕ್ಕಿ. ಇದಕ್ಕೆ ನಾನು ಪಾಲಕ್ ಮಶ್ರೂಮ್ ಮಾಡಿದ್ದೇನೆ. ಕೋಕೋನಟ್ ಮಿಲ್ಕ್ ಪುಲಾವಿಗೆ ಪಾಲಕ್ ಮಶ್ರೂಮ್. ಈಗ ನಾನು ಕುಕ್ಕರ್ ಇಟ್ಟಿದ್ದೇನೆ. ಇಲ್ಲಿ ನೀರು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೇನೆ. 2 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಇದೆ. ಸುಮಾರು ಇನ್ನು 1 ಕಪ್ಪಷ್ಟು ಬಿಸಿ ನೀರು ಹಾಕ್ತೀನಿ ನಾನು. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೇನೆ, ರೆಡಿ ಮಾಡ್ತೇನೆ. ಫ್ರೆಂಡ್ಸ್, ಕೋಕೋನಟ್ ಮಿಲ್ಕ್ ಪುಲಾವ್ ಮಾಡಲಿಕ್ಕೆ ಕುಕ್ಕರಿಗೆ ಎಣ್ಣೆ ಹಾಕಿದ್ದೇನೆ. ಸುಮಾರು 3 ಚಮಚ ಅಷ್ಟು ಎಣ್ಣೆ ಉಂಟು. ಕುಕ್ಕರ್ ಸ್ವಲ್ಪ ಹೀಟ್ ಆಗಬೇಕು. ನಂತರ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಪುಲಾವಿಗೆ ಹಾಕುವ ಐಟಮ್ಸ್ ಎಲ್ಲ ಹಾಕ್ತಾ ಇದ್ದೇನೆ. ಇದಕ್ಕೆ ಪುಲಾವ್ ಎಲೆ ಬೇಕು ಸ್ವಲ್ಪ, ನಾನು ತರ್ತೇನೆ. ಫ್ರೆಂಡ್ಸ್, ಈರುಳ್ಳಿ ಫ್ರೈ ಆದ ನಂತರ ಬಟಾಣಿ ಹಾಕಿದ್ದೇನೆ, 1 ಕಾಯಿ ಮೆಣಸು ಹಾಕಿದ್ದೇನೆ. 1 ಕಾಯಿ ಮೆಣಸು ಸಾಕು. ಫಸ್ಟಿಗೆ ಪುಲಾವಿಗೆ ಹಾಕುವ ಸಾಮಾನುಗಳನ್ನು ಹಾಕಿದ್ದೇನೆ. ಜೀರಿಗೆ ಮತ್ತು 1 ಈರುಳ್ಳಿ ಮತ್ತು ಬಟಾಣಿ, ಪುಲಾವ್ ಎಲೆ ಎಲ್ಲ ಹಾಕಿದ್ದೇನೆ. ಫ್ರೈ ಆಯಿತು. ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಸೋನಾ ಮಸೂರಿ ಅಕ್ಕಿ ಹಾಕಿದ್ದೇನೆ. ಟರ್ಮರಿಕ್, ಉಪ್ಪು, ಗರಂ ಮಸಾಲ ಪೌಡರ್, ಪುಲಾವ್ ಪೌಡರ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೇನೆ. ಈಗ 1.5 ಕಪ್ ಕೋಕೋನಟ್ ಮಿಲ್ಕ್ ಹಾಕ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಸುಮಾರು 1 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೇನೆ, ಸಾಕು. ಫ್ರೆಂಡ್ಸ್, 1.5 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಮತ್ತು 1.5 ಕಪ್ಪಷ್ಟು ನೀರು ಹಾಕಿದ್ದೇನೆ. 2 ಕಪ್ ಅಕ್ಕಿಗೆ ಸಾಕಂತ ಅನ್ನಿಸ್ತದೆ. ನೋಡುವ, ನಾನು ಲಿಡ್ ಮುಚ್ಚಿ 3 ವಿಸಿಲ್ ತೆಗೆದು ಬೇಯಿಸ್ತೇನೆ. ಫ್ರೆಂಡ್ಸ್, ಕೋಕೋನಟ್ ಮಿಲ್ಕ್ ಪುಲಾವ್